ನಮಸ್ತೆ ಗುರುಗಳೇ. ನಮಸ್ಕಾರ ಹರ್ಷ. ಗುರುಗಳೇ, ಈ ವರ್ಷ ಸಂಕ್ರಾಂತಿ ಹಬ್ಬನ 14ನೇ ತಾರೀಕು ಮಾಡ್ಬೇಕು ಅಥವಾ 15ನೇ ತಾರೀಕು ಮಾಡ್ಬೇಕು? ಎಲ್ಲರೂ ಅದೇ ಕೇಳ್ತಾವ್ರಪ್ಪ, ಸಿಕ್ಕಾಬಿಟ್ಟೆ ಮೆಸೇಜ್ ಮಾಡ್ತಾ ಇದ್ದಾರೆ. ನೋಡಿ, ಸಂಕ್ರಾಂತಿ ಹಬ್ಬವನ್ನ ಹೇಗೆ ಆಚರಿಸ್ಬೇಕು ಅಂತ ಹೇಳ್ತೀನಿ. ನೋಡಿ, 14ನೇ ತಾರೀಕು ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಸಮಯ. ಸಿದ್ಧಾಂತದ ಪ್ರಕಾರ 2:37ಕ್ಕೆ, ದೃಕ್ ಸಿದ್ಧಾಂತದ ಪ್ರಕಾರ 3 ಗಂಟೆ ನಂತರ. ಅದರಿಂದ ನಾವೇನ್ ಮಾಡಬೇಕು ಅಂದ್ರೆ 3 ಗಂಟೆ 7 ನಿಮಿಷದ ನಂತರ ಪ್ರವೇಶ ಮಾಡುವಂಥದ್ದು. ಅದರಿಂದ ನಾವು ಹಬ್ಬವನ್ನ ಆಚರಣೆ ಮಾಡಬೇಕು ಅಂದ್ರೆ ಮಧ್ಯಾಹ್ನ 3 ಗಂಟೆ 7 ನಿಮಿಷ ಆದ್ಮೇಲೆ ಮಾಡಬೇಕಾಗತ್ತೆ. ಹಂಗ್ ಮಾಡಕ್ಕಾಗಲ್ಲ. ಅಂದ್ರೆ ಸೂರ್ಯೋದಯದಲ್ಲಿ ನಾವು ಸ್ನಾನ ಮಾಡಬೇಕು. ಅದರಿಂದ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನ ನೀವು 15ನೇ ತಾರೀಕೆ ಮಾಡಬೇಕು. ನೀವೇನಾದ್ರೂ 14ನೇ ತಾರೀಕು ಬೆಳಗ್ಗೆ ಸ್ನಾನ ಮಾಡಿದ್ರೆ ಅದು ಧನುರ್ ಸ್ನಾನ ಆಗುತ್ತೆ, ಅಂದ್ರೆ ಧನುರ್ಮಾಸ ಸ್ನಾನ ಆಗುತ್ತೆ. ನೀವು ಮಕರ ಸ್ನಾನ ಮಾಡಬೇಕು ಅಂತಂದ್ರೆ 15ನೇ ತಾರೀಕು ಬೆಳಗ್ಗೆನೆ ಮಾಡಬೇಕಾಗ್ತದೆ. ಅದರಿಂದ 15ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಶಾಸ್ತ್ರ ಸಂಬಂಧ.